Hey everyone, welcome to our 2Spark YouTube channel. ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬ್ರ್ಯಾಂಡ್ ನ್ಯೂ, ನಾನು ಯೂಟ್ಯೂಬ್ಗೋಸ್ಕರ ಅಂತ ರೆಕಾರ್ಡ್ ಮಾಡ್ತಾ ಇರೋದು. ನಾಟ್ ಶೋರ್ ನಾನು ಇದಕ್ಕೂ ಮುಂಚೆ ಯಾವುದಾದ್ರೂ ಬೇರೆ ವಿಡಿಯೋ ಅಪ್ಲೋಡ್ ಮಾಡ್ಬೋದು, ಬಟ್ ರೆಕಾರ್ಡ್ ಮಾಡ್ತಿರೋದ್ರಲ್ಲಿ ದಿಸ್ ಇಸ್ ದ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಏನಕ್ಕೆ ನಾನು ಇದನ್ನ ಫಸ್ಟ್ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಇದರಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ನಾನು ಮಾಡ್ತಾ ಇರುವಂಥ ಫಸ್ಟ್ ಪೋರ್ಟ್ರೇಟ್ ಪೇಂಟಿಂಗ್. ನಾನು ಇದಕ್ಕೂ ಮುಂಚೆ ಗ್ರಾಫೈಟಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಗ್ರಾಫೈಟ್ ಚಾರ್ಕೋಲ್ ಪೋರ್ಟ್ರೇಟ್ನ ತುಂಬ ಮಾಡಿದ್ದೀನಿ, ಬಟ್ ಆ ಪೇಂಟಿಂಗ್ದು ಇದುವರೆಗೂ ಒಂದು ಮಾಡಿಲ್ಲ. ನಾನು ಮಾಡಿದ್ದು ಯಾವುದಂದರೆ, ನನ್ನ ತಂಗಿ ಬರ್ತಡೆಗೆ ನಾನು ಗಿಫ್ಟ್ ಕೊಡೋಕ್ಕೆ ಅಂತ ಒಂದು ಮಾಡಿದ್ದೆ. ಸೊ ಆಫ್ ಲೈಕ್ ದಟ್ ಈಸ್ ಅ ಗಿಫ್ಟ್. ಇದು ಏನಂದರೆ, ನಾನು ಬೇರೆಯವ್ರಿಗೆ ಕಮಿಷನ್ ವರ್ಕ್ ಮಾಡಿಕೊಡ್ತಾ ಇರೋದು, ಬಟ್ ಅವರು ಅದನ್ನು ನೋಡಿ, ನನ್ನ ತಂಗಿ ಪೇಂಟಿಂಗ್ ಏನು ಮಾಡಿದ್ನಲ್ವ ಅದನ್ನು ನೋಡಿ, ಇಲ್ಲ ಇದೇ ಥರ ನಮ್ಮ ಅಪ್ಪ ಮುಂದೆ ನನಗೆ ಬೇಕು, ನನ್ನ ನೆನಪಿಗೆ ಬೇಕು ಅಂತ. ಅವ್ರ ಫೋಟೋ ಕೂಡ ಅಷ್ಟೊಂದು ಕ್ಲಾರಿಟಿಯಾಗಿರಲಿಲ್ಲ. ಫ್ರೇಮಲ್ಲೇ ಫೋಟೋ ತೊಗೊಂಡು ನಾವು ಅದನ್ನು ಮತ್ತೆ ಅದರಲ್ಲೇ ಕಲರೈಸ್ ಮಾಡಿ, ಅದನ್ನು ಒಂದಷ್ಟು ಫೋಟೋನ ಎಡಿಟ್ ಮಾಡಿ ಒಂದು ಪೇಂಟಿಂಗ್ ಮಾಡೋ ಲೆವೆಲಿಗೆ ತರೋ ತನಕನೇ ಒಂದು ಸ್ವಲ್ಪ ಕಷ್ಟ ಆಯಿತು. ಬಟ್ ಎಂಡ್ ಆಫ್ ದ ಡೇ ಇದಕ್ಕೆ ಅದರದ್ದೇ ಆದಂಥ ವ್ಯಾಲ್ಯೂ ಸಿಗುತ್ತೆ. ಯಾಕಂದರೆ ಅವರ ಅಪ್ಪ ಅಮ್ಮನ ನೆನಪಿಗೋಸ್ಕರ ಮಾಡ್ತಾ ಇರೋದು, ಜೊತೆಗೆ ಇದು ಪೇಂಟಿಂಗ್ ಎಲ್ಲ ಮುಗಿಸಿ ನಾನು ಫ್ರೇಮ್ ವರ್ಕ್ ಮಾಡಿ ಅವ್ರಿಗೆ ಕೊಟ್ಟ ಮೇಲೆ ಇದು ಅದಕ್ಕೋಸ್ಕರ ಪೂಜೆ ಸಲ್ಲಿಸ್ಕೊಳ್ಳುತ್ತೆ. ಸೊ ಇದು ಮೊದಲನೇದು ಅಂತಲ್ಲ, ನಾನು ಮೊದಲು ಮಾಡಿರುವಂಥ ಕಮಿಷನ್ ವರ್ಕ್ಸಲ್ಲಿ ಕೆಲವೊಂದು ಅವರ ಪೇರೆಂಟ್ಸ್ ಮೆಮೊರಿಗೋಸ್ಕರ ಮಾಡ್ಕೊಂಡಿರ್ಬೋದು, ಅಥವಾ ಅವ್ರ ಡಾಗ್ ಸತ್ತೋಗಿರೋದು ಡಾಗ್ ನೆನಪಿಗೋಸ್ಕರ ಮಾಡಿಸ್ಕೊಂಡಿರ್ಬೋದು. ಅದೆಲ್ಲವೂ ಕೂಡ ಇನ್ನೂ ಅದು ಪೂಜೆ ಸಲ್ಲಿಸ್ಕೊತಾ ಇದೆ. ದೇ ಆರ್ ಸೀಯಿಂಗ್ ದಟ್ ಆಸ್ ಅ ಗಾಡ್. ಐ ಆಮ್ ಗ್ರೇಟ್ಫುಲ್. ಏನಂದರೆ, ನನ್ನ ಕೈಯಿಂದ ನಾನು ಅದನ್ನು ಮಾಡ್ತಾ ಇರೋ ಖುಷಿ ಇದೆ. ದೇವ್ರು ನನ್ನ ಕಡೆಯಿಂದ ಅದನ್ನು ಮಾಡೋ ಅವಕಾಶ ನನಗೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಹೆಂಗೆ ಬರುತ್ತೆ. ಇದು ಮಾಡೋಕ್ಕೂ ಮುಂಚೆ ನಾನು ಸ್ಟಾರ್ಟಿಂಗಲ್ಲೇ ವಿಡಿಯೋ ಮಾಡಬೇಕಿತ್ತು, ಬಟ್ ನಾನು ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನನಗೆ ಆ ಕಾನ್ಫಿಡೆಂಟ್ ಇರಲಿಲ್ಲ ಹೆಂಗೆ ಬರುತ್ತೆ ಏನು ಅಂತ. ಯಾಕಂದರೆ ಇದು ಫಸ್ಟ್ ಪೋರ್ಟ್ರೇಟ್ ಪೇಂಟಿಂಗ್ ಆಗಿರೋದ್ರಿಂದ ಆ ಕಾನ್ಫಿಡೆಂಟ್ ಇರಲಿಲ್ಲ. ಲೈಕ್ ಏನಾದರೂ ತಪ್ಪಾದರೆ ಏನು ಮಾಡೋದು, ಬೇಡ. ಸೊ ಲೈಕ್ ನಾನು ರಿಪೀಟ್ ಮಾಡೋಕ್ಕಾಗಬಹುದು. ಐ ಥಾಟ್ ಲೈಕ್ ಇದ್ರಲ್ಲಿ ನಾನು ಫಿನಿಷ್ ಮಾಡೋಕ್ಕಾಗಲ್ಲ, ಇನ್ನೊಂದು ನಾನು ಮಾಡಲೇಬೇಕು. ಐ ಡೂ ಹ್ಯಾವ್ ಅನದರ್ ಔಟ್ಲೈನ್. ನಾನು ಮಾಡಿರೋದು ಅನದರ್ ಸ್ಪೇರ್ ಪೀಸ್ ಹಂಗೆ ಇದೆ. ಎರಡರಲ್ಲಿ ಔಟ್ಲೈನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಯಾಕಂದರೆ ಟೈಮ್ ಕನ್ಸ್ಟೆಂಟ್ ಆದರೆ ಆಗಲೇ ಔಟ್ಲೈನ್ಗೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಔಟ್ಲೈನ್ನ ಎರಡರಲ್ಲಿ ಮಾಡಿಕೊಂಡು ಒಂದರಲ್ಲಿ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ತಪ್ಪಾದರೆ ಓಕೆ, ಅದರಲ್ಲಿ ಕಂಟಿನ್ಯೂ ಮಾಡೋಣ ಅಂತ. ಬಟ್ ಸಮ್ವೇರ್ ಇದು ಯಾವ ಥರ ಬಂತು ಅಂತಂದರೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಇನ್ನೂ ಪೇಂಟಿಂಗ್ ಮಾಡಿಲ್ಲ, ಪೇಂಟಿಂಗ್ ಫಿನಿಶ್ ಆಗಿಲ್ಲ, ಜಸ್ಟ್ ಅಂಡರ್ ಪೇಂಟ್ ಮಾಡಿರೋದು, ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ವ್ಯಾಲ್ಯೂಸ್ ಕೊಟ್ಟು. ಇದು ಹೆಂಗೆ ನನಗೆ ನಾನು ಚಾರ್ಕೋಲ್ ಗ್ರಾಫೈಟ್ ಮಾಡ್ತಿದ್ರೆ ಅಡ್ವಾಂಟೇಜ್ ಆಯಿತು ಅಂತಂದರೆ, ಆಲ್ ಫೇಸ್ ವ್ಯಾಲ್ಯೂಸ್. ಸೊ ಆ ಫೇಸ್ ವ್ಯಾಲ್ಯೂಸ್ನ ಚೆನ್ನಾಗಿ ನನಗೆ ಗ್ರ್ಯಾಬ್ ಮಾಡ್ಕೊಳ್ಳೋಕ್ಕೆ ತುಂಬ ಯೂಸ್ಫುಲ್ ಆಯಿತು. ಹಂಗಾಗಿ ನಾವು ಯಾವುದೇ ಒಂದು ಪ್ರಾಕ್ಟೀಸ್ ಮಾಡಿದ್ರು ಅದು ಯಾವುದೂ ವೇಸ್ಟ್ ಆಗೋಲ್ಲ, ಎಕ್ಸ್ಪೆಷಲಿ ಇನ್ ಆರ್ಟ್. ಯಾಕಂದರೆ ಒಂದು ಹಾಫ್ ಆನ್ ಅವರ್ ಇನ್ನೆಲ್ಲೋ ಸ್ಪೆಂಡ್ ಮಾಡಿರ್ತೀವಿ ಅಂದರೆ ಆಬ್ವಿಯಸ್ಲಿ ಮುಂದೆ ನಮ್ಗೆ ಅದೇನಾದರೂ ಯೂಸ್ ಆಗೇ ಆಗುತ್ತೆ. ದಿಸ್ ಈಸ್ ಮೈ ಥಾಟ್. ಯಾಕಂದರೆ ಇದುವರೆಗೂ ನಾನು ಎಲ್ಲೋ ಒಂದು ಕಲ್ತಿರ್ತೇನೆ ಅಂದರೆ ಅದು ಇನ್ಯಾವುದೋ ಒಂದಕ್ಕೆ ನಾನು ಅಪ್ಲೈ ಮಾಡ್ಕೊಂಡಿರ್ತೀನಿ. ಇದು ಆ್ಯಕ್ಚುವಲ್ ಆಗಿ ಇದು ಆರ್ಟ್ ಒಂದು ಫೀಲ್ಡಲ್ಲೇ ಅಂತಲ್ಲ, ಆಲ್ಮೋಸ್ಟ್ ಎಲ್ಲಾದರೂ ಅಷ್ಟೇ. ಸೊ ನನ್ನ ಟೈಮ್ನ ನಾನು ಎಷ್ಟು ಕೊಡೋಕ್ಕಾಗತ್ತೆ ಅದಕ್ಕೆ ಕೊಟ್ಟೆ. 2 months ಹಿಂದೆ ಸಿಕ್ಕಿರುವಂಥ ಆರ್ಡರು ಡಿಸೆಂಬರ್ಗೂ ಮುಂಚೆ ಕೊಡಬೇಕಿತ್ತು ಅಂತ. ಬಟ್ 2 monthsಯಿಂದನೂ ನನಗೆ ಆ ಫಿಯರಿಂದ ನಾನು ಮುಂದೆ ಹಾಕೊಂಡು ಸದ್ಯ ಇವಾಗ ಒಂದು ಲೆವೆಲಿಗೆ ಫಿನಿಷ್ ಮಾಡಿದ್ದೀನಿ. ಸೊ ವಿತಿನ್ 2 daysಲ್ಲಿ ನಾನು ಫಿನಿಷ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫಿನಿಷ್ ಆಗುತ್ತೆ. ಮತ್ತು ಫಿನಿಶ್ಡ್ ವರ್ಕ್ ಫೋಟೋ ಜೊತೆಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಕಂಬೈನ್ ಮಾಡಿ ಒಂದು ವಿಡಿಯೋ ಮಾಡಿ, ಜೊತೆಗೆ ಅವ್ರಿಗೆ ಕಸ್ಟಮರ್ ಅವ್ರಿಗೆ ಗೊತ್ತಿರೋರೇನೆ ಆ್ಯಕ್ಚುಲಿ. ಸೊ ಅವ್ರಿಗೆ ನಾನು ಕೊಟ್ಟಕ್ಕೆ ಹೋದಾಗ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಕೂಡ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ನಾನು ಇವಾಗ್ಲೂ ಅದೇ ಫಿಯರಲ್ಲಿ ಇದ್ದೀನಿ. ಓಕೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಚೆನ್ನಾಗಿ ಬಂತು, ವಾಟ್ ಇಫ್ ಪೇಂಟಿಂಗ್ ಚೆನ್ನಾಗಿ ಬರಲಿಲ್ಲ ಅಂತಂದರೆ ಅಂತ. ಬಟ್ ಮೈ ಪೇರೆಂಟ್ಸ್ ಆರ್ ಟೆಲಿಂಗ್, ಯು ಡೋಂಟ್ ಹ್ಯಾವ್ ಟು ಬಾದರ್, ಈಗ ನೀ ಏನು ಯೋಚನೆ ಮಾಡಬೇಡ, ಚೆನ್ನಾಗಿ ಬಂದಿದೆ ಅಲ್ವಾ, ಏನು ಯೋಚನೆ ಮಾಡದೆ ಮಾಡು, ನಿನ್ನ ಕೈಲಾಗುತ್ತೆ ಅಂತ. ನಾನು ಈ ಫೋಟೋಸ್ನ ಸಪ್ರೇಟಾಗೆಲ್ಲ ಮಾಡಿದ್ಮೇಲೆ ನನಗೊಂದು ಅಭ್ಯಾಸ ಇರೋದೇನೆಂದರೆ, ನನ್ನ ಮನೆಯವ್ರಿಗೂ ನನ್ನ ಫೋಟೋ ತೆಗೆದುಬಿಟ್ಟು ನಾನು ಅವ್ರಿಗೆ ಕಳಿಸಿ ಅವ್ರ ಫೀಡ್ಬ್ಯಾಕ್ನ ತಗೋಬೇಕು. ಅದೇನೇ ಆಗಿರಲಿ, ಅದೆಷ್ಟೇ ಕಷ್ಟ ಆಗಿರಲಿ. ಸೊ ನನ್ನ ಹಸ್ಬೆಂಡ್ಗೆ ಆಗಿರ್ಬೋದು, ನನ್ನ ತಂಗಿಗೆ, ನಮ್ಮ ಅಮ್ಮಂಗೆ, 3 ಜನಕ್ಕೂ ಅವ್ರಿಗೆ ತೋರಿಸಿ ಅವ್ರ ಫೀಡ್ಬ್ಯಾಕ್ನ ತಗೋಬೇಕು. ಅವಾಗಲೇ ನನಗೆ ಸಮಾಧಾನ. ನನಗೆ ಈಗ ಫೋಟೋ ಕಳಿಸಿ ಹೆಂಗಿದೆ ಏನು, ಅವ್ರದ್ದು ಒರಿಜಿನಲ್ ಫೋಟೋನು ನೋಡ್ತಾರೆ, ಇದನ್ನು ನೋಡ್ತಾರೆ. ಸೊ ನನ್ನ ತಂಗಿ ಮತ್ತು ನನ್ನ ಅಮ್ಮ ಯಾವಾಗ್ಲೂ ಏನಾದರೂ ಒಂದು ತಪ್ಪಿದ್ರೆ ಅಲ್ಲೇ ತಪ್ಪು, ಓಕೆ ಇದು ತಪ್ಪಾಗಿದೆ,
ಇದನ್ನ ಕರೆಕ್ಟ್ ಮಾಡ್ಕೊ ಅಂತ ಹೇಳೋರು. ಬಟ್ ಇದು ಯಾವ ಥರ ಅಂದು ಅಂದರೆ, ಇಲ್ಲ ತುಂಬ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ, ಏನೂ ಚೇಂಜ್ ಮಾಡೋದು ಬೇಕಾಗಿಲ್ಲ, ಹೆಂಗಿದೆ ಅದಕ್ಕೆ ಕಲರ್ ಮಾಡು ಅಂತ ಹೇಳಿದ್ರು. ಸೊ ಅದೇನು ಗೊತ್ತಾ, ಆ ಥರ ಹೇಳ್ದಾಗ ಫುಲ್ ಖುಷಿ. ನಾನು ಯಾರ ಹತ್ರ ಹೇಳ್ಸ್ಕೊತೀನೋ ಇಲ್ವೋ ಗೊತ್ತಿಲ್ಲ, ನಮ್ಮ ಅಮ್ಮ ಆ ಥರ ಏನಾದರೂ ಅಂದ್ಬಿಟ್ರೆ ನನಗೆ ಯಾವುದೋ ಒಂದು ಮೆಡಲ್ ಸಿಕ್ತಂಗೆ ಆಗುತ್ತೆ. ಯಾಕಂದರೆ ಅವ್ರು ಯಾವತ್ತೂ ನನ್ನ ಖುಷಿಗೋಸ್ಕರ ಅಂತ ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅಂತ ಹೇಳ್ದವ್ರಲ್ಲ. ಯಾಕಂದರೆ ಆನೆಸ್ಟಾಗಿ ಏನೋ ಒಂದು ನಾನು ಪೋರ್ಟ್ರೇಟ್ ಸ್ಟಾರ್ಟ್ ಮಾಡಿದಾಗಿಂದ ನನಗೊಂದು ಅಭ್ಯಾಸ ಇರೋದೇನೆಂದರೆ, ಓಕೆ ಅಮ್ಮ ಹೆಂಗಿದೆ ಇದು, ಯಾವುದಾದ್ರೂ ಬರೀ ಅಮ್ಮ ಹೆಂಗಿದೆ, ಚೆನ್ನಾಗಿದೆಯಾ ಅಂತ ಕೇಳಿದಾಗ ಹೌದು, ಇಲ್ಲ ಇದು ಮೂಗೇನೂ ತಪ್ಪಾಗಿದೆ ಅನಿಸುತ್ತೆ, ಫೋಟೋ ಕಂಪೇರ್ ಮಾಡ್ಕೊಂಡ್ರೆ ಇದೇನೋ ಡಿಫ್ರೆಂಟ್ ಆಗಿದೆ ಅನಿಸುತ್ತೆ. ಐ ಥಾಟ್ ಒಂದ್ಸಲ ನಾನು ಬೈದಿದ್ದೆ ಅಮ್ಮಂಗೆ, ಅಮ್ಮ ಹೇಗೆ ನನ್ನ ಖುಷಿಗಾದರೂ ಒಂದ್ಸಲನಾದರೂ ಚೆನ್ನಾಗಿದೆ ಅನ್ಬಾರ್ದು ಅಂತ. ಬಟ್ ಅವ್ರು ಏನು ಹೇಳಿದ್ದು ಅಂದರೆ, ನೀನು ಚೆನ್ನಾಗಿದೆ ಅಂತಂದರೆ ನೀನು ಮಾಡೋದು ಅಲ್ಲೇ ಬಿಡ್ತೀಯ ಅಲ್ವಾ, ಸೊ ತಪ್ಪೇನಿದೆ ಅದು ತಿತ್ಕೊಳ್ಳೋದ್ರಲ್ಲೇ ಇರೋದು ಅಂತ. ಅವ್ರು ಏನು ಫೀಡ್ಬ್ಯಾಕ್ ಕೊಟ್ಕೊ ಬಂದಿದ್ದಾರಲ್ಲ, ಅದರಿಂದನೇ ಆ್ಯಕ್ಚುಲಿ ನಾನು ತುಂಬ ಅಂದರೆ ತುಂಬ ಕಲ್ತಿರೋದು. ಇನಿಷಿಯಲಿ ಇಟ್ ವಾಸ್ ಇರಿಟೇಟಿಂಗ್ ಆ್ಯಕ್ಚುಲಿ, ಬ್ಯಾಡ್ ಫೀಡ್ಬ್ಯಾಕ್ ಕೊಟ್ಟಾಗ. ಬಟ್ ಅದೊಂದು ಚಾಲೆಂಜಿಗಾಗಿ ತೊಗೊಂಡೆ. ಏನಾದರೂ ಮಾಡಬೇಕಂದ್ರೆ ಈ ಡ್ರಾಯಿಂಗಲ್ಲಿ ನಾನು ನಮ್ಮ ಅಮ್ಮನ ಹತ್ರ ಏನೂ ಹೇಳ್ಸ್ಕೊಬಾರ್ದು, ನನ್ನ ತಂಗಿ ಹತ್ರ ಏನೂ ಹೇಳ್ಸ್ಕೊಬಾರ್ದು, ಇಟ್ಸ್ ಪರ್ಫೆಕ್ಟ್ ಅನ್ಸ್ಕೋಬೇಕು ಅಂತ. ಸೊ ಮೋಸ್ಟ್ ಆಫ್ ದ ಟೈಮ್ ಅದೇ ಥರ ಆಗಿದೆ. ಬಟ್ ಎಲ್ಲ ಟೈಮು ಒಂದೇ ಥರ ಇರಲ್ಲ. ತುಂಬ ಕಮಿಷನ್ ವರ್ಕ್ಸಲ್ಲಿ ದೇ ಟೋಲ್ಡ್ ಸಮಥಿಂಗ್, ಅದು ಚೇಂಜ್ ಮಾಡೋದಿರ್ಬೋದು, ಅದೆಲ್ಲ ತುಂಬ ಮಾಡಿದ್ದೀನಿ. ಬಟ್ ಅದರಿಂದನೇ ನಾನು ಇಲ್ಲಿವರೆಗೂ ಬಂದಿರೋದು. ಸೊ ನಾನು ನೆನೆಸ್ಕೊಂಡ್ರೆ ಫಸ್ಟು ನಾನು ಪೋರ್ಟ್ರೇಟ್ ಪೇಂಟಿಂಗ್ ಮಾಡಿದಾಗ ಅದು ಯಾರು ಅಂತಲೇ ಕಂಡುಹಿಡಿಯೋಕ್ಕಾಗದೇ ಇರೋದು. ಇವಾಗ ಯಾರ್ದೋ ಒಂದು ಖುಷಿ ಮೆಮೊರಿಗೋಸ್ಕರ ನಾನು ಇದನ್ನು ಕ್ರಿಯೇಟ್ ಮಾಡ್ತಿದ್ದೀನಿ ಅಂದಾಗ ನನಗೆ ಈ ಚಾನ್ಸ್ ಸಿಕ್ತಲ್ಲ, ನನಗೆ ದೇವ್ರು ಈ ಚಾನ್ಸ್ ಕೊಟ್ಟಿದ್ದಾರಲ್ಲ, ಒಂದು ಆ ಖುಷಿನೇ ಬೇರೆ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದೇ ಬೇರೆ. ಸೊ ಇದನ್ನ ಯಾಕೆ ನಾನು ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ ಅಂದರೆ, ನಾನು ಫಸ್ಟ್ ವಿಡಿಯೋ ಸೊ ಕನ್ನಡದಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿ, ಯಾಕಂದರೆ ಮೋಸ್ಟ್ ಆಫ್ ದ ವಿಡಿಯೋ ನಾನು ಇಂಗ್ಲೀಷಲ್ಲಿ ಮಾಡಿರೋದ್ರಿಂದ ಓಕೆ ಒಂದು ಸ್ಪೆಷಲ್ ಕೇಸ್ನ ನನ್ನ ಭಾಷೆಯಲ್ಲಿ ನಾನು ಮಾಡಬೇಕು ಅಂತ ಇದನ್ನು ಕನ್ನಡದಲ್ಲೇ ಪೂರ ಮಾಡ್ತಾಯಿದ್ದೀನಿ. ಸೊ ಆ ರಿವ್ಯೂ ಕೊಡೋದಿರ್ಬೋದು, ಕಸ್ಟಮರ್ ಜೊತೆಗೆ ಅವ್ರ ಜೊತೆ ಹೋದಾಗ, ನಮ್ಗೆ ಗೊತ್ತಿರೋರೇ ಆಗಿದ್ದರಿಂದ ಅವ್ರ ಜೊತೆ ಹೋದಾಗ ಅದು ಕೊಡೋಕೆ ಹೋದಾಗ ರಿಯಾಕ್ಷನ್ ಹೆಂಗಿರುತ್ತೆ, ಆಮೇಲೆ ಫ್ರೇಮ್ ವರ್ಕ್ ಫುಲ್ ಮಾಡಿಸಿ ಅದು ಫ್ರೇಮ್ ವರ್ಕ್ ಫುಲ್ ಆದಮೇಲೆ ಎಲ್ಲಿವರೆಗಿರುತ್ತೆ ಅಂತ ಅಲ್ಲಿವರೆಗೂ ಫುಲ್ಲು ಮಾಡಿ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಅದಾದಮೇಲೆ ಕಮೆಂಟ್ ಮಾಡ್ಬೋದು. ಯಾ, ಥ್ಯಾಂಕ್ ಯು. ಫೈನಲಿ ಅಂಡರ್ ಪೇಂಟಿಂಗಿಂದ ಕಲರ್ಫುಲ್ ಪೇಂಟಿಂಗ್ಗೆ ಬಂದು ನಿಂತಿದೆ. ಜಸ್ಟ್ ಫೇಸ್ ಅಷ್ಟೇ ನಾನು ಕಂಪ್ಲೀಟ್ ಮಾಡೋದು, ಇನ್ನೂ ಹೇರ್ ಮತ್ತು ಕ್ಲಾತ್ ಎಲ್ಲ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬಟ್ ಸಮ್ಹೌ ಒಂದು ಪೋರ್ಟ್ರೇಟ್ ಡ್ರಾಯಿಂಗಲ್ಲಿ ಇಂಪಾರ್ಟೆನ್ಸ್ ಏನಂತಂದರೆ, ಫೇಸ್ ಫೀಚರ್ ನಾವೇನಿರುತ್ತಲ್ವ ಅದು ಲೈಕ್ನಿನೆಸ್ ನಾವು ತಂದ್ವಿ ಅಂದರೆ ಆ ಪೋರ್ಟ್ರೇಟಿಗೆ, ಸೊ ಸಮ್ಹೌ ಎವ್ರಿಥಿಂಗ್ ಕ್ಯಾನ್ ಬಿ ಮ್ಯಾನೇಜಬಲ್ ಅಂತ. ಅಂದರೆ ಎಲ್ಲದರಲ್ಲೂ ಪರ್ಫೆಕ್ಟ್ ಇರಬಾರ್ದು ಅಂತಲ್ಲ. ಸೊ ಬಟ್ ಆ ಫೇಸ್ ಪಾರ್ಟಿಗೆ ತುಂಬ ಟೈಮ್ನ ತೊಗೊಂಡಿರ್ತೀವಿ, ಅದ್ರ ಜೊತೆಗೆ ತುಂಬ ಎಫರ್ಟ್ಸ್ ಕೂಡ ಇರುತ್ತೆ. ಯಾಕಂದರೆ ಒಂದೊಂದು ಪಾರ್ಟ್ ನಾವು ಬರಿಬೇಕಾದ್ರೂ ಕೂಡ ನಾವು ಅದರಲ್ಲಿ ಒಂಚೂರು ಚೇಂಜ್ ಮಾಡಿದ್ರು ಅದು ಅವ್ರ ಥರನೇ ಕಾಣಲ್ಲ. ಸೊ ದಿಸ್ ಈಸ್ ಅ ಟಫೆಸ್ಟ್ ಪಾರ್ಟ್ ಇನ್ ಪೋರ್ಟ್ರೇಟ್ ಆ್ಯಕ್ಚುಲಿ. ಓಕೆ, ಸೊ ಅದೇ ಹೇಳಿದ್ನಲ್ವ, ಫಸ್ಟು ಮಾಡಬೇಕಾದ್ರೇ ಸ್ಟಾರ್ಟಿಂಗ್ ಮಾಡಬೇಕಾದ್ರೇ ನಾನು ಎರಡನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಏನಾಗುತ್ತೋ, ಚೆನ್ನಾಗಿ ಬರುತ್ತೋ ಇಲ್ವೋ, ನನಗೆ ಮಾಡೋಕ್ಕಾಗುತ್ತೋ ಇಲ್ವೋ, ಎರಡು ಔಟ್ಲೈನ್ ಮಾಡಿ ಇಟ್ಕೊಳ್ಳೋಣ ಒಂದೇ ಸಲ, ಒಂದು ಹಾಳಾಯಿತು ಅಂದರೆ ಇನ್ನೊಂದು ಮಾಡೋಣ ಅಂತ. ಬಟ್ ಅಂಡರ್ ಪೇಂಟಿಂಗ್ ಮಾಡಬೇಕಾದ್ರೆ ಸೊ ಐ ಗಾಟ್ ಕಾನ್ಫಿಡೆಂಟ್. ಓಕೆ, ಸಮ್ ಹೌ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಸೊ ಪೋರ್ಟ್ರೇಟ್ ಮಾಡಿರೋದ್ರಿಂದ ನನಗೆ ಇದರಲ್ಲೂ ಆ ವ್ಯಾಲ್ಯೂ ಅಚೀವ್ ಮಾಡೋಕ್ಕಾಗ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಿದೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಬಟ್ ಅಂಡರ್ ಪೇಂಟಿಂಗಿಂದ ಮತ್ತೆ ಪೇಂಟಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ದ ಸೇಮ್ ಲೈಕ್ ಫಿಯರ್, ನನಗೆ ಮಾಡೋಕ್ಕಾಗತ್ತಾ ಇಲ್ವಾ, ಹಾಳು ಮಾಡಿದ್ರೆ ನಾನು ಇಷ್ಟು ಅವರ್ ಕೂತ್ಕೊಂಡು ಸ್ಪೆಂಡ್ ಮಾಡಿದ್ದೀನಲ್ವ ಅದೆಲ್ಲ ವೇಸ್ಟ್ ಅಲ್ವಾ ಅನ್ನೋ ಥರ. ಬಟ್ ಆಬ್ವಿಯಸ್ಲಿ ನನಗೆ ಮತ್ತೆ ಸ್ಟಾರ್ಟ್ ಮಾಡುವಂಥ ಟೈಮ್ ಕೂಡ ಇರಲಿಲ್ಲ. ಯಾಕಂದರೆ ಇವ್ರಿಗೆ ನಾನು 2 months ಹಿಂದೆನೇ ಸಿಕ್ಕಿದ ಆರ್ಡರು, ಇವಾಗ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಬಟ್ ತುಂಬ ಬೇಗ ನಾನು ಫ್ರೇಮ್ ವರ್ಕ್ಸ್ ಮಾಡಿಸಿ ನಾನು ಅವ್ರಿಗೆ ಕೊಡೋವರೆಗೂ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ನಾನು 9 to 5 ವರ್ಕ್ ಜೊತೆಗೆ ಇದನ್ನು ಮ್ಯಾನೇಜ್ ಮಾಡ್ತಿರೋದ್ರಿಂದ ಆಬ್ವಿಯಸ್ಲಿ ನನಗೆ ವೀಕೆಂಡ್ ಅಷ್ಟೇ ನಾನು ಇದನ್ನೆಲ್ಲ ಫಿನಿಷ್ ಮಾಡೋಕ್ಕೆ ನಂಗೆ ಟೈಮ್ ಸಿಗೋದು. ಅದಕ್ಕೂ ಮುಂಚೆ ನನಗೆ ಯಾವುದೇ ಥರ ನನಗೆ ಎಕ್ಸ್ಟ್ರಾ ಟೈಮ್ ಸಿಗೋಲ್ಲ. 9 to 5 ಎಲ್ಲ ಕೆಲವೊಮ್ಮೆ 9 to 10, 9 to 11ವರೆಗೂ ಹೋಗಿರುತ್ತೆ. ನಮ್ಮ IT ಕೆಲಸ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ತುಂಬ ಫ್ರೀ ಇದ್ದಂಗೆ ಇರುತ್ತೆ, ಕೆಲವೊಮ್ಮೆ ಅಷ್ಟೇ ತುಂಬ ಒಂಥರ ಏನಪ್ಪ ನಾನು ಮಾಡೋಕ್ಕೆ ಆಗ್ತಾಯಿಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಸೊ ನನಗೆ ಸ್ಪೆಂಡ್ ಮಾಡೋಕ್ಕಾಗೋದು ವೀಕೆಂಡಲ್ಲಿ ಮಾತ್ರ.
ಸೊ ವೀಕ್ ಡೇಸಲ್ಲಿ ನನಗೆ ಡ್ರಾಯಿಂಗ್ಸ್ಗೆಲ್ಲ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ವೀಕೆಂಡ್ಸಲ್ಲೇ ನಾನು ಕಿಡ್ಸ್ಗಳಿಗೆ ನಾನು ಡ್ರಾಯಿಂಗ್ ಕ್ಲಾಸಸ್ ತಗೋತಿರೋದು. ಅದು ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸಮ್ಹೌ ಕಿಡ್ಸ್ ಆರ್ ಲರ್ನಿಂಗ್ ನ್ಯೂ ಥಿಂಗ್ಸ್ ಇನ್ ದ ಕ್ಲಾಸ್ ಅಂತ ತುಂಬ ಖುಷಿ ಇದೆ. ನನ್ನ ಪ್ಯಾಷನ್ ಏನಿದೆ ಅದನ್ನು ನಾನು ಎಕ್ಸ್ಟೆಂಡ್ ಮಾಡಿಕೊಂಡು, ಹಾಬಿ ಇರೋದನ್ನು ಪ್ಯಾಷನ್ಗೆ ಎಕ್ಸ್ಟೆಂಡ್ ಮಾಡಿಕೊಂಡು, ಆ ಪ್ಯಾಷನ್ನ ಇನ್ನೊಬ್ಬರು ಇಷ್ಟಪಟ್ಟು ಅದನ್ನು ಪ್ರೊಫೆಷ್ನಲ್ ಆಗಿ ಕನ್ವರ್ಟ್ ಮಾಡೋ ಥರ ಆಗಿದೆಯಲ್ವಾ ಅನ್ನೋದೇ ಒಂಥರ ಖುಷಿ. ಯಾಕಂದರೆ ಪ್ಯಾಸಿವ್ ಇನ್ಕಮ್ ಅನ್ನೋದು ಆ್ಯಕ್ಚುಲಿ ಆ್ಯಸ್ ಅ ವುಮೆನ್ ನಮಗೆ ಇಂಡಿಪೆಂಡೆಂಟ್ ಆಗಿರಬೇಕು. ಅದು ನನಗೆ ಮೊದಲಿಂದನೂ ಆ ಥಾಟ್ ಇತ್ತು. ಯಾಕಂದರೆ ನಾನು ನನ್ನ ತಂಗಿ ಯಾವಾಗಲೂ ಮಾತಾಡಬೇಕಾದ್ರೆ ಸಮ್ಹೌ ವಿ ಲರ್ನ್ ಫ್ರಮ್ ಸ್ಟಾರ್ಟಿಂಗ್. ಯಾಕಂದರೆ ಡಿಪೆಂಡೆಂಟ್ ಆಗಿರಬಾರ್ದು. ಸೊ ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರಬೇಕು. ಒಂದು ಫೈನಾನ್ಷಿಯಲ್ ಆಗಿರ್ಬೋದು, ಏನೇ ಆಗಿರ್ಬೋದು, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ. ವೆನ್ ಐ ಸ್ಟಾರ್ಟೆಡ್ ಅರ್ನಿಂಗ್, ಲೈಕ್ ಆ್ಯಕ್ಚುಲ್ ಆಗಿ ಜಾಬ್ಗೆ ಸೇರ್ಕೊಂಡು ಸ್ಟಾರ್ಟೆಡ್ ಅರ್ನಿಂಗ್ ಮಾಡಿದಾಗ ಸಮ್ಹೌ ಎವ್ರಿಥಿಂಗ್ ಇಟ್ಸ್ ಕೈಂಡ್ ಆಫ್ ಲೈಕ್ ಇನ್ ಸ್ಟೇಬಲ್. ಬಟ್ ಬರ್ತಾ ಬರ್ತಾ ನನ್ನ ಆರ್ಟನ್ನ ನೋಡಿ ಕೆಲವೊಬ್ಬರು ಅವರೇ ನನ್ನ ಅಪ್ರೋಚ್ ಮಾಡಿದ್ರು. ಓಕೆ, ನನಗಿದು ಬೇಕು, ನನಗೆ ಕಮಿಷನ್ ವರ್ಕ್ಸ್ ಬೇಕು ಅಂತ. ಆ ಕಮಿಷನ್ ವರ್ಕ್ಸಿಂದ ನಾನು ಸ್ವಲ್ಪ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ನನಗೆ ಗೊತ್ತಿರೋ ಹಾಬಿಯಿಂದ ನಾನು ಏನೋ ಒಂದು ಪ್ಯಾಸಿವ್ ಇನ್ಕಮ್ ಮಾಡ್ತಾ ಇದ್ದೀನಲ್ವಾ ಅನ್ನೋದೇ ಒಂದು ಖುಷಿ ಇತ್ತು ನನಗೆ. ಬಟ್ ಯಾವಾಗಲೂ ಫ್ರೀಕ್ವೆಂಟಾಗಿ ಸಿಗ್ತಾ ಇರಲಿಲ್ಲ. ಬಟ್ ಆಬ್ವಿಯಸ್ಲಿ ನನಗೇನಂದರೆ ಕೆಲವೊಂದು ಬರ್ತಡೇಗಳಿಗೆ ಬರೆಯೋದಿರ್ಬೋದು, ಅದು ಒಂಥರ ಖುಷಿ ಇರ್ತಿತ್ತು. ಅವ್ರ ಬರ್ತಡೇನ ನನ್ನ ಸ್ಕೆಚ್, ಹ್ಯಾಂಡ್ಮೇಡ್ ಸ್ಕೆಚ್ ಯಾರಾದರೂ ಗಿಫ್ಟ್ ಕೊಡಲಿ, ಸೊ ಇಡೀ ದಿನ ಪೂರ ಒಂಥರ ಖುಷಿಯಾಗಿರುತ್ತೆ. ಓಕೆ, ನನ್ನ ಪೆನ್ಸಿಲ್ ಸ್ಕೆಚ್ ಸಿಕ್ತು ಅಂತ. ಸೊ ದಟ್ಸ್ ದ ಪವರ್ ಆಫ್ ಹ್ಯಾಂಡ್ಮೇಡ್ ಗಿಫ್ಟ್ ಆ್ಯಕ್ಚುಲಿ. ಸೊ ನಾನು ಕಡಿಮೆನೇ ಮಾಡಿರಲಿ, ಜಾಸ್ತಿನೇ ಮಾಡಿರಲಿ, ಸಮ್ಹೌ ಅದು ಯಾರ್ದೋ ಒಬ್ಬರು ಫೇಸ್ ಮೇಲೆ ಒಂದು ನಗುನ ತಂತು ಅನ್ನೋದಿದೆಯಲ್ವಾ, ಅದೇ ನನಗೆ ತುಂಬ ಖುಷಿ. ಇದು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಐ ನೆವರ್ ಥಾಟ್ ಪೇಂಟಿಂಗ್ ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲರೂ ರಿಯಲಿಸ್ಟಿಕ್ ಅಂತ ಹೋದಾಗ ಆಯಿಲ್ ಪೇಂಟಿಂಗ್ನ ಚೂಸ್ ಮಾಡ್ತಾರೆ. ಸೊ ಇಟ್ಸ್ ಕೈಂಡ್ ಆಫ್ ಲೈಕ್ ಕಾಸ್ಟ್ಲಿ ಮತ್ತು ಡ್ರೈ ಆಗಲ್ಲ, ತುಂಬ ಬೇಗ ಡ್ರೈ ಆಗಲ್ಲ. ಬಟ್ ಅಕ್ರೈಲಿಕಲ್ಲಿ ಸೇಮ್ ಪಾಯಿಂಟ್ನ ನಾವು ಅಡ್ವಾಂಟೇಜ್ ಆಗೋ ತಗೋಬೋದು, ಡಿಸ್ಅಡ್ವಾಂಟೇಜ್ ಆಗೋ ತಗೋಬೋದು. ಓಕೆ, ಅದು ತುಂಬ ಬೇಗ ಡ್ರೈ ಆಗುತ್ತೆ. ಸೊ ಬ್ಲೆಂಡ್ ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ. ಬಟ್ ಕೆಲವೊಂದು ಮೆಥಡ್ ಐ ಲರ್ನ್ಡ್ ಓಕೆ ಫ್ರಮ್ ಕೈಂಡ್ ಆಫ್ ಲೈಕ್ ಸಮ್ ಕೋಚಿಂಗ್. ಸೊ ಆ ಮೆಥಡ್ ನನಗೆ ತುಂಬ ಯೂಸ್ಫುಲ್ ಆಯಿತು. ಆ್ಯಂಡ್ ಪೇಂಟಿಂಗ್ ಮಾಡಬೇಕು, ಆಮೇಲೆ ಮಾಡ್ತಾ ಲೇಯರ್ ಬೈ ಲೇಯರ್ ಮಾಡ್ತಾ ಹೋದರೆ ಸಮ್ಹೌ ರಿಯಲಿಸ್ಟಿಕ್ನೆಸ್ನ ಅಚೀವ್ ಮಾಡ್ಬೋದು ಅಂತ. ಇಲ್ಲಿ ರಿಯಲಿಸ್ಟಿಕ್ನೆಸ್ ಎಷ್ಟು ಅಚೀವ್ ಆಗಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಫಸ್ಟ್ ಪೇಂಟಿಂಗ್, ಪೋರ್ಟ್ರೇಟ್ ಪೇಂಟಿಂಗ್ ಅನ್ನೋದಕ್ಕೆ ಒಂದು ಲೆವೆಲಿಗೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ತುಂಬ ಅಂದರೆ ತುಂಬ. ಯಾಕಂದರೆ ಯಾರದೇ ಹೆಲ್ಪ್ ಇಲ್ಲದೆ ನಾನು ಒಂದು ನನ್ನ ಪ್ರೊಫೆಷನ್ನ ನಾನು ಮುಂದೆ ತಗೊಂಡು ಹೋಗೋದಿದೆಯಲ್ವಾ. ಆಬ್ವಿಯಸ್ಲಿ ಐ ಆಮ್ ಟೇಕಿಂಗ್ ಹೆಲ್ಪ್ ಫ್ರಮ್ ಸಮ್ ಆರ್ಟಿಸ್ಟ್, ದೇ ಆರ್ ಆಲ್ರೆಡಿ ಡೂಯಿಂಗ್ ಗ್ರೇಟ್ ವರ್ಕ್. ಸೊ ಒಂದು ಸ್ಟೆಪ್ ಬೈ ಸ್ಟೆಪ್ ಆದಾಗ ನಾನು ಅವ್ರಿಗೆ ಶೇರ್ ಮಾಡಿ ಒಂದು ರಿವ್ಯೂ ತೊಗೊಂಡು ಹೇಗಿದೆ ಅಂತ ತೊಗೊಂಡು ನಾನು ಮಾಡ್ತಾಯಿದ್ದೀನಿ. ಸೊ ಲೈಕ್ ಇಂಟರ್ನೆಟ್ ಈಸ್ ಕೈಂಡ್ ಆಫ್ ಲೈಕ್ ಫಿಲ್ಡ್ ವಿತ್ ಅ ಗುಡ್ ಸ್ಟ್ರೇಂಜರ್ ಫಾರ್ ಮೀ ಆ್ಯಸ್ ಎಸ್ಪೆಷಲಿ ಆರ್ಟಿಸ್ಟ್ಗಳು ಏನಿರ್ತಾರೆ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಪೇಜಲ್ಲಿ ಹೋಗಿ ನೋಡಿದ್ರೆ ಅರ್ಧಕ್ಕರ್ಧ ನನ್ನ ಕಮೆಂಟ್ ಸೆಕ್ಷನ್ ಎಲ್ಲ ಚೆಕ್ ಮಾಡಿದಾಗ ನೋಡಿದ್ರೆ ಅವ್ರ ಕಮೆಂಟ್ ಬಂದಿರೋದೆಲ್ಲ ಆಲ್ಮೋಸ್ಟ್ like I met once in some Kabun Paints or somewhere I met them. I got to know from a kind of like committee. ಅವರೇನೆ ನನಗೆ ತುಂಬ ಸಪೋರ್ಟ್ ಮಾಡೋದು. ಸೊ ಬೆಂಗಳೂರು ಈಸ್ ಕೈಂಡ್ ಆಫ್ ಲೈಕ್ ಅ ಗುಡ್ ಪ್ಲೇಸ್ ಟು mingle with the people, like cleanest people, like I can tell. ಅದೇ ಥರ. ಸೊ ನಮಗೆ ಕಲಿಯೋಕ್ಕೆ ಅನ್ನೋದಕ್ಕೆ ತುಂಬ ಅಂದರೆ ತುಂಬ ದಾರಿಗಳು ಸಿಗುತ್ತೆ. ಇದನ್ನು ಮಾಡಬೇಕು ಅನ್ನೋ ಐಡಿಯಾ ನನಗಿರಲಿಲ್ಲ ಖಂಡಿತ. ಅವ್ರು ಕಮಿಷನ್ ವರ್ಕ್ ಕೊಟ್ಟಾಗ ಯಾಕೆ ಮಾಡಬಾರ್ದು, ಯಾಕೆ ತಗೋಬಾರ್ದು ಅವ್ರು ಅಂದಾಗ ನನಗೆ ನಮ್ಮ ಅಪ್ಪ ಅಮ್ಮನ ಬೇಕು ಅಂದಾಗ ಈ ಥಾಟ್ ಲೈಕ್ ನನಗೆ ಅದು ಪ್ರೊಫೆಷ್ನಲಾಗಿ ತಗೊಳಕ್ಕೆ ಬರಲ್ಲ, ನಂಗೆ ಪೇಂಟಿಂಗ್ ಬರಲ್ಲ. ಬಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಾದರೆ ಮಾಡಿಕೊಡ್ತೀನಿ ಅಂತ. ಬಟ್ ಅವ್ರಿಗೆ ಕಲರೇ ಬೇಕಾಗಿತ್ತು. ಸೊ ಕಲರ್ ಪೇಂಟಿಂಗ್, ಯಾಕಂದರೆ ಅದು ಫೋಟೋ ಫ್ರೇಮ್ ಏನು ಮಾಡಿಸಿದ್ದಾರೆ ಅದು ಅಷ್ಟು ಚೆನ್ನಾಗಿಲ್ಲ. ಸೊ ಹೊಸ್ದಾಗಿ ಏನಾದರೂ ಮಾಡಬೇಕು. ಸೊ ಕಲರಲ್ಲಿ ಮಾಡ್ಕೊಡೋದಾದರೆ ನೋಡು ಮಾಡಿಕೊಡಮ್ಮ ಅಂತಂದರು. ಐ ಥಾಟ್ ಲೈಕ್ ಓಕೆ, ಟೇಕ್ ದಿಸ್ ಆ್ಯಸ್ ಅ ಚಾನ್ಸ್. ಸೊ ನನಗೇನು ಅನ್ನಿಸ್ತು ಅಂದರೆ ಓಕೆ, ಗಿವ್ ಅಪ್ ಮಾಡೋದಕ್ಕಿಂತ ಟ್ರೈ ಮಾಡು. ನಾನು ಅವ್ರಿಗೆ ಇವಾಗಲೂ ಹೇಳಿದ್ದೆ, ಆಗಲೇ ಇನ್ನೊಂದು ಕಮಿಷನ್ ವರ್ಕ್ ಕೂಡ ರೆಡಿಯಾಗಿದೆ, ಇದಾದಮೇಲೆ ಇನ್ನೊಂದು ಮಾಡಬೇಕು. ಅದೇ ಅವರು ಕೊಟ್ಟಿದ್ದಾರಲ್ಲ, ಅವ್ರ ಚಿಕ್ಕಮ್ಮ ಮತ್ತು ದೊಡ್ಡಮ್ಮನ ಫೋಟೋನು ಮತ್ತೆ ಮಾಡೋಕ್ಕೆ ಹೇಳಿದ್ದಾರೆ. ಮಾಡೋಕ್ಕೆ ಮುಂಚೆ ನನಗೆ ಹೆಂಗೆ ಅನ್ನಿಸ್ತು ಅಂತಂದರೆ, ನಾನು ಫಸ್ಟ್ ಇದನ್ನು ನಿಮಗೆ ತಂದು ಮಾಡಿ ತೋರಿಸ್ತೀನಿ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಓಕೆ ನಾನು ಇನ್ನೊಂದು ಮಾಡಿಕೊಡ್ತೀನಿ. ಮಾಡೋಕ್ಕೂ ಮುಂಚೆ ನಾನು ತೊಗೊಂಡು ನಾನೆಲ್ಲ ಮಾಡ್ತೀನಿ ಅಂತ ಕಾನ್ಫಿಡೆನ್ಸಲ್ಲಿ ಹೋಗಿ ಅದು ಕೊನೆಗೆ ಹಾಳಾದರೆ ಯೂಸ್ಲೆಸ್ ಅನಿಸುತ್ತೆ. ಸೊ ಅವರು ನಾನು ಪೇಂಟಿಂಗ್ ಮಾಡಿಕೊಡ್ತೀನಿ ಅಂತ ಕಾಯೋದಿರ್ಬೋದು, ಅದರಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗದೆ ಇರ್ಬೋದು, ತುಂಬ ವಿಷಯಗಳಿರುತ್ತಲ್ವ. ಸೊ ನನಗೆ ಅದನ್ನ ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅವ್ರಿಗೆ ಇನ್ನೊಂದು ಯಾವಾಗಲೂ ಕೇಳಿದಾಗಲೂ ನಾನು ಏನು ಹೇಳ್ತಿದ್ದೆ ಅಂದರೆ, ಫಸ್ಟ್ ನಾನು ಇದನ್ನು ಫಿನಿಷ್ ಮಾಡಿ ನಿಮಗೆ ತೋರಿಸ್ತೀನಿ, ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಖಂಡಿತ ನಾನು ಇನ್ನೊಂದು ಮಾಡಿಕೊಡ್ತೀನಿ ಅಂತ.
ಸೊ ಲೈಕ್ ಫಾರ್ ಮೀ ಫಸ್ಟು ನಾವು ಏನೇ ಮಾಡಿದ್ರು ಆ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಸಿಗಬೇಕು. ಓಕೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ ಅಂತ ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಖಂಡಿತ ಸಿಕ್ತು ಈ ಫೇಸಲ್ಲಿ. ಸೊ ಇನ್ನೂ ಫಿನಿಶ್ಡ್ ವರ್ಕ್ ಮಾಡಿ ಬ್ಯಾಕ್ಗ್ರೌಂಡ್ ಇನ್ನೂ ನಾನು ಚೂಸ್ ಮಾಡಿಲ್ಲ. ಅವರನ್ನೇ ಕೇಳಿಬಿಟ್ಟು ಬ್ಯಾಕ್ಗ್ರೌಂಡ್ ಬೇಕಾ ಅಥವಾ ವೈಟೇ ಹಾಗೆ ಬಿಡಬೇಕಾ ಅಂತ ಕೇಳಿಬಿಟ್ಟು ನಾನು ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಇನ್ನು ಕ್ಲಾತ್ ಎಲ್ಲ ಮಾಡಬೇಕಾದ್ರೆ ಆ ಕಲರ್ ರಿಫ್ಲೆಕ್ಷನು ಖಂಡಿತ ಫೇಸ್ ಮೇಲೆ ಆಗುತ್ತೆ, ಅದು ಇನ್ನೂ ಚೆನ್ನಾಗಿರುತ್ತೆ ಅದೆಲ್ಲ ರಿಫ್ಲೆಕ್ಷನ್ ಆಗಬೇಕಾದ್ರೆ. ಸೊ ಕೈಂಡ್ ಆಫ್ ಲೈಕ್ ನನ್ನ ಸುಮ್ಮನೆ ಯಾವಾಗಲೂ ಕೂತ್ಕೊಂಡು ಯಾವಾಗಲಾದರೂ ಒಂದ್ಸಲ ಹಿಂಗೆ ಹೋಗೋದು ಮತ್ತೆ ಬಂದು ಹೆಂಗಿದೆ ಅಂತ ನೋಡೋದು, ಇದೊಂಥರ ಅಭ್ಯಾಸ. ನನ್ನ ಒಬ್ಳಿಗೆ ಅಂತಲ್ಲ, ಯಾರದೇ ಆರ್ಟಿಸ್ಟ್ ಇರಲಿ. ಸೊ ಯಾವಾಗಲೂ ಕಂಟಿನ್ಯೂಸ್ ಆಗಿ ನೋಡೋದಕ್ಕಿಂತ ಯಾವಾಗಲೂ ಒಂದ್ಸಲ ಅಪರೂಪಕ್ಕೆ ಬಂದು ನೋಡಿದಾಗ ಅಥವಾ ದೂರದಲ್ಲಿ ನಿಂತ್ಕೊಂಡು ನೋಡಿದಾಗ ತಪ್ಪುಗಳು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಓಕೆ ಇಲ್ಲೇನೋ ತಪ್ಪಿದೆ ಅನ್ನೋ ಥರ ಫಸ್ಟು ನಾನು ಜಡ್ಜ್ ಮಾಡ್ಕೋತೀನಿ ಚೆನ್ನಾಗಿದೆಯಾ ಇಲ್ವಾ. ಸೊ ನೆಕ್ಸ್ಟು ದೆನ್ ಬೇರೆಯವ್ರಿಗೆ ತೋರಿಸ್ತೀನಿ. ಓಕೆ ಚೆನ್ನಾಗಿದೆ ಅಲ್ವಾ, ಅವ್ರ ಹತ್ರ ಇನ್ಪುಟ್ ತಗೋತೀನಿ. ಸೊ ಒಂದೊಂದು ಸಲ ನಮ್ಮ ತಪ್ಪನ್ನ ನಾವು ಕಂಡುಹಿಡಿಯೋಕ್ಕಾಗಲ್ಲ. ಸೊ ಅವ್ರನ್ನ ಕೇಳಿದಾಗ ಕೆಲವೊಂದು ಸಲ ನಮಗೆ ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ. ಆ್ಯಸ್ ಐ ಟೋಲ್ಡ್ ನಮ್ಮ ಅಮ್ಮಂಗೆ ನನ್ನ ತಂಗಿಗೆ ನಮ್ಮ ಹಸ್ಬೆಂಡಿಗೆ ತೋರಿಸಿ ನಾನು ಅದನ್ನು ಫೀಡ್ಬ್ಯಾಕ್ನ ತಗೋತೀನಿ. ಈ ಪೇಂಟಿಂಗ್ ಬರೆಯೋಕ್ಕೂ ಮುಂಚೆ ನಾನು ನನ್ನ ತಂಗಿ ಪೇಂಟಿಂಗ್ನ ಮಾಡಿದ್ದು ಒಂದು ಬ್ರ್ಯಾಂಡ್ ಅಕ್ರೈಲಿಕ್ ಪೇಂಟಿಂಗ್ ಯೂಸ್ ಮಾಡಿಕೊಂಡು ಐ ಥಿಂಕ್ ಲೈಕ್ 2.5 years ನೋ ಇಟ್ಸ್ ಇಯರ್ಲಿ ಲೈಕ್ 3 years ನಾನು ಇದನ್ನು ತಗೊಂಡಿದ್ದು 3 years ಬ್ಯಾಕು. ಆದರೆ ಇನ್ನೂ ನಾನು ಯೂಸ್ ಮಾಡಿರಲಿಲ್ಲ. ನನ್ನ ತಂಗಿ ಬರ್ತಡೇಗೆ ಗಿಫ್ಟ್ ಕೊಡಬೇಕು ಅಂತ ನಾನು ಯಾವಾಗಲೂ ಮಾಡದೇ ಇದ್ದಿದ್ದನ್ನು ಏನಾದರೂ ಒಂದು ಸ್ಪೆಷಲಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪೋರ್ಟ್ರೇಟ್ ಪೇಂಟಿಂಗ್ ಆನ್ ಕ್ಯಾನ್ವಾಸ್ ಮಾಡಿ ಎಂಬ್ರಾಯ್ಡಿಂಗ್ ಮಾಡಿದ್ದೆ. ಸೊ ಇಲ್ಲೇನಂತಂದರೆ ಇಲ್ಲಿ ಯಾವುದನ್ನು ಯೂಸ್ ಮಾಡಿದೆ ಅಂತಂದರೆ ಸೊ ಬೇಸಿಕ್ ಪ್ಯಾಲೆಟ್ಸ್. ಬಟ್ ನಾನು ಅದಕ್ಕೆ ಓಹೋಲ್ ಏನು ಬ್ರ್ಯಾಂಡ್ ಇದೆ ಅದನ್ನು ಯೂಸ್ ಮಾಡಲಿಲ್ಲ. ಕ್ಯಾಮಲ್ ಬ್ರ್ಯಾಂಡ್ದು ಬೇಸಿಕ್ ಪ್ಯಾಲೆಟ್ ತೊಗೊಂಡೆ. ಸೊ ಎಲ್ಲ ಕಲರ್ಸು ನಾನು ಕಲೆಕ್ಟ್ ಮಾಡಲಿಲ್ಲ. ಸೊ ಯಾವ್ಯಾವ ಕಲರ್ ಬೇಸಿಕ್ ಬೇಕಿತ್ತು, ಬರ್ನ್ಟ್ ಅಂಬರ್, ಸ್ಕಾರ್ಲೆಟ್, ರೆಡ್, ಓಕೆ, ಅಲ್ಟ್ರಾಮರೈನ್ ಬ್ಲೂ ಆ್ಯಂಡ್ ಕ್ರಿಸ್ಮನ್. ಲೈಕ್ ಇದು ಸ್ವಲ್ಪ ಪಿಂಕಿಶ್ನೆಸ್ ಕೊಡುತ್ತೆ ಪೇಂಟಿಂಗಿಗೆ, ಫೇಸ್ ಟೋನಿಗೆ. ಸೊ ಇದು ಕ್ಯಾಡ್ಮಿಯಮ್ ಲೆಮನ್. ಬಟ್ ನಾನು ಇದನ್ನು ಪೇಂಟಿಂಗಲ್ಲಿ ಯೂಸ್ ಮಾಡಲಿಲ್ಲ, ಯಾಕಂದರೆ ನನಗೆ ಬೇಕಾಗಿದ್ದ ಶೇಡೇ ಬೇರೆ. ಬಟ್ ನಾನು ಅಲ್ಲಿ ಹೋಗಿದ್ದಾಗ ಅದು ಸಿಗಲಿಲ್ಲ. ಸೊ ಐ ಯೂಸ್ಡ್ ದಿಸ್ ಪೇಂಟಿಂಗ್ ಓನ್ಲಿ. ಹೂವಿಂದ ನನಗೆ ಅದು ಮ್ಯಾಚ್ ಆಯಿತು ಅಂತ ಈ ಕಲರ್ ಯೂಸ್ ಮಾಡಿದೆ. ಜೊತೆಗೆ ಇದು ವೈಟ್ ಪೇಂಟ್ ನನಗೆ ಲಾರ್ಜ್ ಅಮೌಂಟಲ್ಲಿ ಬೇಕಾಗಿರೋದ್ರಿಂದ ಇದನ್ನು ಒಂದು ಬಿಗ್ಗರ್ ಒನ್ನೇ ಪರ್ಚೇಸ್ ಮಾಡಿದೆ. ಒಂದೇ ಪ್ಯಾಲೆಟಲ್ಲಿ ತಗೊಳಕ್ಕೆ ಹೋದರೆ ಮಲ್ಟಿಪಲ್ ಕಲರ್ಸ್ ಬರುತ್ತೆ. ಬಟ್ ನನಗೆ ಮಲ್ಟಿಪಲ್ ಕಲರ್ಸ್ ಯೂಸ್ ಮಾಡೋಕ್ಕಾಗಲಿ ಕ್ಲಾತ್ಗಾಗಲಿ ಆಲ್ರೆಡಿ ಏನೋ ಬ್ರ್ಯಾಂಡ್ದಿತ್ತು. ಸೊ ಬೇಸಿಕ್ ಪ್ಯಾಲೆಟ್ ನಮ್ಮ ಹತ್ರ ಬೈ ಮಾಡಿದೆ ನನಗೆ. ಯಾಕಂದರೆ ಎಲ್ಲವೂ ತಗೊಂಡು ಸುಮ್ಮನೆ ನನ್ನ ಹತ್ರ ಆರ್ಟ್ ಮೆಟೀರಿಯಲ್ ಎಷ್ಟಿದ್ದೆ ಅಂತಂದರೆ ನನ್ನ ಅರ್ಧ ಮನೆ ಪೂರ ನಂದು ಆರ್ಟ್ ಮೆಟೀರಿಯಲ್ಸು ಕ್ರಾಫ್ಟ್ ಮೆಟೀರಿಯಲ್ಸೇ ತುಂಬೋಗಿದೆ. ಸೊ ಇದು ಮಿಕ್ಸಿಂಗ್ ಪ್ಯಾಲೆಟು. ಇದು ಆ್ಯಕ್ಚುಲಿ ನಾನು 3-4 ಸಲ ಕ್ಲೀನ್ ಮಾಡಿದ್ದೀನಿ ಇದು ಸ್ಟಾರ್ಟ್ ಮಾಡಿದಾಗಿಂದ. ಸೊ ಇದೇನಾದ್ರು ಒಂಚೂರು ಡ್ರೈ ಆದರೆ ಸಾಕು ಇದು ಎಡ್ಕೊಂಡು ಬಂದ್ಬಿಡುತ್ತೆ. ನಾವು ಮತ್ತೆ ಕ್ಲೀನ್ ಮಾಡಿ ಮತ್ತೆ ಅದನ್ನೇ ರಿಯೂಸ್ ಮಾಡಿದ್ದೀನಿ. ಆ್ಯಂಡ್ ನಾನು ಯೂಸ್ ಮಾಡಿದ್ದು 2 ಬ್ರಷು. ಒಂದು ಇದು ಡೀಟೈಲಿಂಗಿಗೆ, ಇದು ಸ್ಕ್ವಾಶ್ಗೆ ನನಗೆ ಲಾರ್ಜ್ ಏರಿಯಾದಲ್ಲಿ ಏನು ಬೇಕು ಅಂದಾಗ. ಸೊ ಡೀಟೈಲಿಂಗಿಗೆ ಮೋಸ್ಟ್ ಆಫ್ ದ ಟೈಮ್ ನಾನು ಇದನ್ನು ಐಸ್ಗಾಗಿರ್ಬೋದು ಇನ್ನೊಂದಕ್ಕಾಗಿರ್ಬೋದು ನಾನು ಇದನ್ನೇ ಜಾಸ್ತಿ ಯೂಸ್ ಮಾಡಿದ್ದು. ಸ್ಕ್ವಾಶ್ಗೆ ಅಂತಂದಾಗ ಒಂದೇ ಸಲ ನಾನು ಫಸ್ಟ್ ಲೇಯರಿಗೆ ಒಂದೇ ಕಲರ್ ಅಪ್ಲೈ ಮಾಡಬೇಕಾದ್ರೆ ನಾನು ಇದನ್ನು ಯೂಸ್ ಮಾಡಿಕೊಂಡೆ. ಸಮ್ವೇರ್ ನನಗೆ ಆಯಿಲ್ ಪೇಂಟಿಂಗಲ್ಲೇ ರಿಯಲಿಸ್ಟಿಕ್ನೆಸ್ ಬರಬೇಕು ಅಂತ ಇದ್ದಿದ್ದು. ನಾನು ಆ ಫಿಯರಿಂದ ಆಚೆ ಬಂದು ಐ ಸ್ಟಾರ್ಟೆಡ್ ಸಮಥಿಂಗ್ ನ್ಯೂ. ಸೊ ಆಲ್ರೆಡಿ ಲೈಕ್ ಅವ್ರವ್ರ ಮೆಮೊರೀಸ್ದು ಕೆಲವೊಂದು ಇನ್ನೂ ಒಂದಷ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ. ಇಟ್ಸ್ ಕೈಂಡ್ ಆಫ್ ಲೈಕ್ ಗ್ರೇಟ್ಫುಲ್ ಅಲ್ವಾ. ಅಂದರೆ ಐ ಆಮ್ ಲರ್ನಿಂಗ್ ಸಮಥಿಂಗ್ ಆ್ಯಂಡ್ ಐ ಆಮ್ ಅರ್ನಿಂಗ್. ಅಂದ್ಕೊಂಡ ಹಾಗೆ ಫೈನಲ್ ಪೇಂಟಿಂಗ್ ಕಂಪ್ಲೀಟ್ ಆಗಿದೆ. ರೆಫ್ರೆನ್ಸಿಗೂ ಪೇಂಟಿಂಗಿಗೂ ಕೆಲವೊಂದು ಡಿಫ್ರೆನ್ಸ್ ಇದೆ. ಆ ಬಾಡಿ ತಾತಂದು ಏನಿದೆ ಅದು ಅವ್ರದ್ದಲ್ಲ, ಎಡಿಟೆಡ್ ಆಗಿರೋದು. ಮತ್ತು ಶೋಲ್ಡರ್ ತುಂಬ ಲೆಂತ್ ಇತ್ತು, ಬ್ಲೇಸರ್ ಸ್ವಲ್ಪ ಡಾರ್ಕ್ ಆಗಿತ್ತು, ಅದನ್ನು ಅವ್ರಿಗೆ ಚೇಂಜ್ ಮಾಡಿಕೊಡ್ಬೇಕಿತ್ತು. ಅವ್ರಿಗೆ ಹೆಂಗೆ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ಥರ ಶೋಲ್ಡರ್ ಲೆಂತ್ನ ರೆಡ್ಯೂಸ್ ಮಾಡಿ ಬ್ಲೇಸರ್ನ ಲೈಟ್ ಕಲರ್ ಚೇಂಜ್ ಮಾಡಿ ಪೇಂಟಿಂಗ್ನ ಫಿನಿಶ್ ಮಾಡಿದ್ದೀನಿ. ನನಗೆ ಹೇಗದು ಟರ್ನ್ಔಟ್ ಆಯಿತು ಅನ್ನೋದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಹೇಳ್ದಾಗೆ ಆರ್ಟ್ ವರ್ಕ್ ಜೊತೆ ಫ್ರೇಮ್ ವರ್ಕು ಕೂಡ ಫುಲ್ ಫಿನಿಶ್ ಆಗಿದೆ. ಸೊ ಎದುರುಗಡೆ ಬಂದು ನೀವು ನೋಡಿದಾಗ ಫಸ್ಟ್ ಗ್ಲಾನ್ಸಲ್ಲಿ ನಿಮಗೆ ಇದು ಪೇಂಟಿಂಗ್ ಅಂತ ಗೊತ್ತೇ ಆಗಲ್ಲ. ಯಾಕಂದರೆ ಈ ಫ್ರೇಮ್ ವರ್ಕು ಮತ್ತು ಲೈಟಿಂಗ್ಸು ಎಲ್ಲ ಇರೋದ್ರಿಂದ ಅದು ಆ್ಯಕ್ಚುಲಿ ತುಂಬ ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಾ ಇದೆ. ಆ್ಯಸ್ ಐ ನೋ ಲೈಕ್ ಇದೇ ನನ್ನ ಪೇರೆಂಟ್ಸ್ ನನಗೂ ಕೂಡ ಹೇಳಿದ್ದು.
ತುಂಬ ಖುಷಿ ಇದೆ. ಅದು ಮೊದಲು ಫ್ರೇಮಾಗಿ ಮಾಡಿಸೋದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಈಗ ತುಂಬ 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 ಚೆನ್ನಾಗಿ ಕಾಣಿಸ್ತಿದೆ. ರಿಸಲ್ಟ್ ಹೇಗೆ ಬಂತು ಅದರಲ್ಲಿ ನನಗೆ ತುಂಬ ಸ್ಯಾಟಿಸ್ಫೈ ಇದೆ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ನಾನು ಇದನ್ನೆಲ್ಲ ಮಾಡಿದೆ ಅಂತ ಇವಾಗ ಕುತ್ಕೊಂಡು ಇದು ನೋಡ್ತಾ ಇರಬೇಕಾದ್ರೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಓಕೆ, ಐ ಡಿಡ್ ದಿಸ್ ಅಂತ. ಇವಾಗ ಅವ್ರಿಗೆ ಫ್ರೇಮಾಗಿ ಕೊಡಬೇಕು ಅಂತ ಇದ್ದೀನಿ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಅಂದ್ಕೊಂಡಾಗೆ ಫ್ರೇಮ್ ಏನೋ ಕೊಟ್ವಿ, ಬಟ್ ರಿಯಾಕ್ಷನ್ ವೀಡಿಯೋ ತಗೊಳಕ್ಕಾಗಲಿಲ್ಲ. ಫೋಟೋ ತೊಗೊಂಡಿದ್ದೀವಿ, ಅವ್ರ ಜೊತೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.